ಇಂದಿನ ಮಕ್ಕಳು ಮತ್ತು ಯುವ ಜನಾಂಗ ಮೊಬೈಲ್ ಬಿಟ್ಟು ಪುಸ್ತಕ ಹಿಡಿಯುವ ಅಗತ್ಯವಿದೆ ಎಂದು ಚಳ್ಳಕೆರೆ ನಗರದ ಶರಣತತ್ವಿ ಚಿಂತಕಿ ಡಿ ಶಬ್ರಿನಾ ಮಹಮ್ಮದ್ ಅಲಿ ಅಭಿಪ್ರಾಯಪಟ್ಟರು. ನಗರದ ತಮ್ಮ ಕನ್ನಡ ಕೌಸ್ತುಭ ಮನೆಯಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಗ್ರಂಥಾಲಯಕ್ಕೆ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಯತೀಶ್ ಎಂ ಸಿದ್ದಾಪುರ ಅವರು ನೀಡಿದ 100ಕ್ಕೂ ಹೆಚ್ಚು ಸದ್ಭಕ್ತ ಗ್ರಂಥಗಳನ್ನು ಕೊಡುಗೆಯಾಗಿ ಸ್ವೀಕರಿಸಿ ಅವರು ಮಾತನಾಡಿದರು. ಗ್ರಂಥಾಲಯದ ಪುಸ್ತಕಗಳು ಓದಿನಿಂದ ಒಳ್ಳೆಯ ಜ್ಞಾನ ದೊರೆಯುವುದಲ್ಲದೆ ಉತ್ತಮ ಜೀವನ ನಿರ್ವಹಣೆಗೆ ನೆರವಾಗುತ್ತದೆ. ಅಲ್ಲದೆ ಸ್ಪರ್ಧಾತ್ಮಕ ಪುಸ್ತಕಗಳನ್ನು ಅಧ್ಯಯನದಿಂದ ವಿವಿಧ ಪರೀಕ್ಷೆಗಳನ್ನು ಸುಲಭವಾಗಿ ಎದುರಿಸಲು ಉದ್ಯೋಗ ಪಡೆಯಲು ಸಹಾಯ ಮಾಡುತ್ತದೆ. ಆದ್ದರಿಂದ ಓದುಗರು ಈ ಗ್ರಂಥಾಲಯದ ಸದುಪಯೋಗ ಪಡೆದುಕೊಳ್ಳುವಂತೆ ಹಾಗೂ ಪುಸ್ತಕಗಳನ್ನು ದಾನವಾಗಿ ಕೊಡುಗೆಯಾಗಿ ನೀಡುವಂತೆ ಕರೆ ನೀಡಿದರು. ಈ ನಿಟ್ಟಿನಲ್ಲಿ ಚಿಕ್ಕ ವಯಸ್ಸಿನಲ್ಲಿಯ ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಾಗುತ್ತಿರುವ ಸಮಾಜ ಸೇವಕ ಯತೀಶ್ ಎಂ ಸಿದ್ದಾಪುರ ಅವರ ಸಮಾಜಮುಖ ಚಿಂತನೆಗಳು ಮತ್ತು ಕಾರ್ಯಗಳು ಇಂದಿನ ಯುವ ಜನಾಂಗಕ್ಕೆ ಆದರ್ಶವಾಗಬೇಕಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಗ್ರಂಥಾಲಯದ ಪರವಾಗಿ ಇಲ್ಲಿಗೆ ಬಂದು ಓದುವಂತಹ ಓದುಗರ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಿಮ್ಮ ಈ ಯುವಕರ ಈ ನಿಟ್ಟಿನಲ್ಲಿ ಸಾಗೋದಿದೆಯಲ್ಲ, ಇದು ಬಹಳ ಅತ್ಯಂತ ಮಾದರಿಯ ವಿಚಾರ ಅಂತಲೇ ಹೇಳ್ಬೋದು. ಯಾಕೆಂದರೆ ಹೊರಗಡೆ ನಾವು ನೋಡ್ತಾ ಇರ್ತೀವಿ, ಇಲ್ಲ ಬೇಡವಾದಂತಹ ದುಶ್ಚಟಗಳಿಗೆ ಬಲಿಯಾಗಿ ಯುವಕರು ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಿರ್ತಾರೆ, ಎಲ್ಲಂದ್ರಲ್ಲೇ ಕುಡಿದು ಬಿದ್ದಿರ್ತಾರೆ. ಅವನ್ನೆಲ್ಲ ನೋಡಿದಾಗ ಯತೀಶ್ ಅವರು ಸಾಗುವಂತಹ ಹಾದಿ, ಅವರು ಪ್ರತಿನಿತ್ಯವೂ ಕೂಡ ಒಂದು ರೀತಿಯಲ್ಲಿ ನಿತ್ಯ ಅರಳುವ ಮಲ್ಲಿಗೆ ಹಾಗೆ ಒಂದು ದಿನವೂ ಕೂಡ ಬಿಡುವಿಲ್ಲದಂತೆ ಎಲ್ಲ ರೀತಿಯ ಸದ್ಭಕ್ತರೊಂದಿಗೆ, ಅವರು ಮಹಿಳೆಯರೊಂದಿಗೆ ಕಾರ್ಯಕ್ರಮಗಳನ್ನು ಮಾಡ್ತಾ ಅವ್ರಿಗೂ ಕೂಡ ಒಂದು ಪ್ರೋತ್ಸಾಹವನ್ನು ನೀಡ್ತಾ